ಕಾರ್ತಿಕ್, ಏನಾಯ್ತು? ನಿನ್ಗೋಸ್ಕರ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ. ಭಾರತಿ, ಟೆನ್ಷನ್ ಆಗ್ಬೇಡ. ನಾನು ನಮ್ಮ ರಿಜಿಸ್ಟರ್ ಮ್ಯಾರೇಜ್ಗೋಸ್ಕರ ಒಬ್ಬರನ್ನ ಮೀಟ್ ಮಾಡಿ ಮಾತಾಡ್ತೀನಿ. ಸರಿ, ಅದು ಓಕೆ ಕಾರ್ತಿಕ್. ನಾನು ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ದೀನಿ. ಸ್ವಲ್ಪ ಬೇಗ ಬರ್ತೀಯಾ? ನೀನು ವೇಟ್ ಮಾಡಬೇಡ. ನಮ್ಮ ಮನೆಗೆ ಹೇಗೆ ಬರಬೇಕು ಅಂತ ನಾನು ನಿನಗೆ ಗೈಡ್ ಮಾಡ್ತೀನಿ, ಓಕೆ? ನೀನು ಆಪೋಸಿಟಲ್ಲಿ ನೋಡು, SRR ಗ್ರ್ಯಾಂಡ್ ಅಂತ ಅಲ್ಲಿ ಹೋಟ್ಲ್ ಕಾಣಿಸ್ತಿದ್ಯಾ? ಹೌದು. ನೀನು ಹಾಗೆ ರೋಡ್ ಕ್ರಾಸ್ ಮಾಡಿ ಅಲ್ಲಿಗೆ ಬಾ. Welcome, my dear baby. ಕಾರ್ತಿಕ್, I love you, ಭಾರತಿ. ಕೋಟಿ ಕೋಟಿ ಕನಸುಗಳು ನಿನ್ನ ನೋಡಿ ಅರಳಿಹುದು, ನಿನ್ನ ನೋಡಿ ನಾನು ಹೀಗೆ ಕಳೆದು ಹೋದೆನು. ಕೋಟಿ ಕೋಟಿ ಕನಸುಗಳು ನಿನ್ನ ನೋಡಿ ಅರಳಿಹುದು, ನಿನ್ನ ನೋಡಿ ನಾನು ಹೀಗೆ ಕಳೆದು ಹೋದೆನೆ. ಇದು ಪ್ರೀತಿಯ ಫಲವೋ ಕನಸಿನ ವರವೋ? ಕನಸ ಬಾಗಿ ನೀನು ನಿನ್ನ ಬಿಟ್ಟು ಇರೆನೆ. ಕಾಲವೇ ನೀನು ತುಸು ಮೆಲ್ಲಗೆ ನಡೆನಿ. ನಿನ್ನ ಜೊತೆಲಿ ಹೆಜ್ಜೆ ಇಡುವೆ, ಕನಸುಗಳ ಕೂಡಿಡುವೆ ಸರಿಯೇ. ಭಾರತಿ, ಒಂದು ನಿಮಿಷ, ಬಂದ್ಬಿಡ್ತೀನಿ. ಹೇಳ್ ಮಚ್ಚ, ಏನು ಮಾಡ್ತಾ ಇದ್ದೀನ? ಪಿಕಪ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಮಾಡೋಕ್ಕಾಗಲ್ಲ ಅಂದೆ, ಫುಲ್ಲಾಗಿ ಮುಗಿಸ್ಬಿಟ್ನು. ಸಖತ್ ಫಿಗರು, ಪಕ್ಕಾ ಹೋಮ್ಲಿ, ಚಾನ್ಸೇ ಇಲ್ಲ. ನೀವು ಯಾವಾಗಲೂ ಬರ್ತೀರಾ? ನಾನು ಹೊರಟು ಬರ್ಬೇಕಾ? ಎಲ್ಗೋ? ಬಾಂಬೆನಾ? ಏನೋ ಹೇಳ್ತಿದ್ದೀರಾ? ಲೋ ಮಚ್ಚ, ಒಳ್ಳೆ ಪೀಸು, ಹೇಗೋ ಹಿಡಿದ್ರಿ? ಲೋ, ನಾನು ಈಗಲೇ ಬರ್ತೀನೋ. ಲೇ, ಇವಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನನಗೆ ಗೊತ್ತು. ನಾವು ಈ ಥರ ಎಷ್ಟು ಹುಡುಗಿರನ್ನ ನೋಡಿಲ್ಲ. ಕಾರ್ತಿಕ್, ಕಾರ್ತಿಕ್. ಭಾರತಿ, ಬರ್ತಾ ಇದ್ದೀನಿ. ಮಚ್ಚಿ ಅವಳು ಕರೀತಿದ್ದಾಳೆ. ನೀನು ಫೋನ್ ಇಡು, ನಾನು ಬರ್ತೀನಿ. ಕಾರ್ತಿಕ್, ಯಾರಾದ್ರೂ ಬರ್ತಿದಾರಾ? ಇಲ್ವಲ್ಲ. ಇಲ್ಲ, ಫೋನಲ್ಲಿ ಯಾರನ್ನೋ ಬರಕ್ ಹೇಳ್ತಾ ಇದ್ರಿ. ನಾನು ಯಾರನ್ನೂ ಬರಕ್ಕೆ ಹೇಳಿಲ್ಲ, ನಾನೇ ಹೋಗ್ತಿದ್ದೀನಿ. ನೀನ್ ಹೋಗ್ತಿದ್ಯಾ? ಎಲ್ಲಿಗೆ? ಭಾರತಿ, ನಮಗೆ ಮದುವೆ ಆಗ್ಬೇಕಲ್ಲ,
ಮೊದ್ಲಿನ ಥರ ರಿಜಿಸ್ಟರ್ ಮ್ಯಾರೇಜು ಅಷ್ಟೊಂದು ಈಸಿ ಅಲ್ಲ, ತುಂಬ ಕಷ್ಟ. ಓ ಈಗಲೇ ಟೈಮ್ 6 ಗಂಟೆ ಆಯಿತು. ನಾನು ಹೀಗೆ ಹೊರಟ್ರೆ ಎಲ್ಲ ಅರೇಂಜ್ಮೆಂಟ್ಸು ಮಾಡೋಕ್ಕಾಗೋದು. ಆಗ್ತಾನೆ ನಮ್ಮ ಮದುವೆ ಚೆನ್ನಾಗಾಗೋದು. ಹಾಂ ಭಾರತಿ, ಇವತ್ತು ನಮ್ಮ ಮದುವೆ ದಿನ. ನಮ್ಮ ಜೀವನದಲ್ಲಿ ತುಂಬ 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 ಮುಖ್ಯವಾದ ದಿನ. 11:30 to 12:30 ಮುಹೂರ್ತದ ಸಮಯ. ಸ್ನಾನ ಮಾಡಿ ರೆಡಿಯಾಗು, ನಾನು ಹೋಗಿ ಬಂದು ಪಿಕಪ್ ಮಾಡ್ಕೊತೀನಿ. ಓಕೆ? ಬರೋದಕ್ಕೆ ಸ್ವಲ್ಪ ಹೊತ್ತಾಗುತ್ತೆ. ಚಾರ್ಜ್ ನಿಲ್ಲೋ ಥರ ಏನಾದರೂ ಕೊಡು. ಕಾರ್ತಿಕ್, ಮಳೆ ಬರೋ ಥರ ಇದೆ, ಸ್ವಲ್ಪ ಹುಷಾರಾಗಿ ಹೋಗು. ಆಮೇಲೆ ಮನೆ ಲಾಕ್ ಮಾಡ್ಕೊಂಡು ಹೋಗು. ನಾನು ಒಬ್ಳೇ ಇದ್ದೀನಿ ಅಲ್ವಾ. ಬೇಗ ಬಂದ್ಬಿಡು ಕಾರ್ತಿಕ್. ಕಾರ್ತಿಕ್ ಬರೋದಕ್ಕೆ ತುಂಬ ಲೇಟ್ ಆಯಿತು. ನಾನು ಕಾರ್ತಿಕ್ ಸೆಲ್ ಫೋನಿಗೆ ಕಾಲ್ ಮಾಡಿದೆ, ಆದರೆ ನನ್ನ ಕಾಲನ್ನು ಅವ್ರ ಫ್ರೆಂಡ್ ರಿಸೀವ್ ಮಾಡಿದ್ರು. ಕಾರ್ತಿಕ್ಗೆ ಆಕ್ಸಿಡೆಂಟ್ ಆಗಿದೆ, ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನನಗೆ ತುಂಬ ಭಯ ಆಯಿತು. ಬೇರೆ ಡೀಟೇಲ್ಸ್ ಕೇಳೋಕ್ಕೆ ಮುಂಚೆನೇ ಕಾಲ್ ಕಟ್ಟಾಯಿತು. ಮತ್ತೆ ಕಾಲ್ ಮಾಡಿದೆ, ಆದರೆ ಆಪೋಸಿಟಲ್ಲಿ ತುಂಬ ಡಿಸ್ಟರ್ಬ್ ಆಗಿತ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನು ಮತ್ತೆ ಟ್ರೈ ಮಾಡಿದೆ, ಆದರೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಸರಿ ಚಾರ್ಜ್ಗೆ ಹಾಕ್ಬಿಟ್ಟು ಮಾತಾಡೋಣ ಅಂತ ನೋಡಿದ್ರೆ ಕರೆಂಟ್ ಬೇರೆ ಇರಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ನನ್ನ ಸಂತೋಷ ಎಲ್ಲ ಹಾಳಾಗೋಯ್ತು. ಆ ಮನೆ ಬಾಗಿಲನ್ನ ಒಡೆದ್ಬಿಟ್ಟು ಹೊರಗಡೆ ಬರಬೇಕು ಅಂತ ಪಟ್ಟಿದ್ದ ಪ್ರಯತ್ನ ಎಲ್ಲ ವರ್ಕ್ ಆಗಲಿಲ್ಲ.
ಅಲ್ವಾ, ಇದರಲ್ಲಿ ರಾಜಕೀಯ ಇದೆ, ರಾಜಕೀಯದವರಿದ್ದಾರೆ, ಬಿಸ್ನೆಸ್ ಇದೆ, ಬಿಸ್ನೆಸ್ ಮೆನ್ಗಳಿದ್ದಾರೆ, ನಮ್ಮ ಇಡೀ ಸಮಾಜ ಹೊಗಳುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರಲ್ಲಿದ್ದಾರೆ. ವಿಡಿಯೋಗಳೆಲ್ಲ ಹುಷಾರು, ಫ್ಯೂಚರ್ ಅಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ ಸರ್, ಆದ್ರೂ ಕೂಡ ಭಯ ಆಗ್ತಾ ಇದೆ. ನೋಡಪ್ಪ, ಕರಿ ಕೋಟು ಕಾಕಿ ಯೂನಿಫಾರ್ಮ್ ಎಲ್ಲ ಕರೆನ್ಸಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು, ಇಲ್ಲ ಕೈ ಚಾಚಿ ನಿಂತ್ಕೋಬೇಕು, ಗೊತ್ತಾಯ್ತಾ? ಹಾ, ಎಲ್ಲವನು ಬಿಸ್ನೆಸ್ ಮಾಡಿ ಜಾಲಿಯಾಗಿರ್ತಾನೆ, ನಾವು ಜಾಲಿಯಾಗಿ ಬಿಸ್ನೆಸ್ ಮಾಡ್ತಾ ಇದೀವಿ. ಹೌದು ಮಚ್ಚಿ, ನಾವ್ ಇವತ್ತು ತೆಗಿತಿರೋದು ಎಷ್ಟನೇ ವಿಡಿಯೋ? ಬ್ಯಾಕಪ್ ಹಾರ್ಡ್ ಡಿಸ್ಕ್ ಅಲ್ಲಿ ಒಂದ್ 2,000 ಇರ್ಬೋದು, ಹೊಸದಾಗಿ ಶೂಟ್ ಮಾಡೋದು ಒಂದು 50 ಇರ್ಬೋದು. ಸರಿ ಅದ್ ಬಿಡು, ಭಾರತಿ ನಿನಗೋಸ್ಕರನೇ ಸ್ಪೆಷಲ್ ಆಗಿರೋದು ಬೇಕು ಅಂತ ಇವಾಗ ನೀನು ಅವಳು ಜಾಲಿಯಾಗಿ ಎಂಜಾಯ್ ಮಾಡಿರೋ ವಿಡಿಯೋನ ನಮ್ಮ ಟಾಪ್ ಗ್ರೂಪ್ ಅಲ್ಲೇ ಶೇರ್ ಮಾಡ್ಬಿಟ್ಟಿದೆ. ಏಯ್, ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ್ವ. ನಾನು ಭಾರತಿನ ಇಮಿಡಿಯೇಟ್ ಆಗಿ ನೋಡ್ಬೇಕು. ಬಾಗಿಲು ತೆಗೆಯಲು